ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ಕರ್ನಾಟಕ ಯೋಧ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆತ್ಮೀಯವಾದಂಥ ಸ್ವಾಗತ. ಇಂದು ನಾವು CISF ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ 2025 2025ರಲ್ಲಿ ಏನಂತಂದರೆ ಇದು ನೋಟಿಫಿಕೇಷನ್ ಆಗಿದೆ. ಇದನ್ನು ಆಲ್ರೆಡಿ ಏನಂತಂದರೆ ನೀವು ಅಪ್ಲಿಕೇಶನ್ ಕೂಡ ಹಾಕಿದ್ದೀರಾ. ಹಾಗೆ ಏನಂತಂದರೆ ಇದು ಮೊದಲಿಗೆ ಏನಂತಂದರೆ ಫಿಸಿಕಲ್ ಇರುತ್ತೆ. ಆ ಫಿಸಿಕಲಿಗೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ಗಳು ಯಾವ್ಯಾವು ಏನು ಅಂತ ಎಲ್ಲ ಸಂಪೂರ್ಣವಾದ ಮಾಹಿತಿ ಏನಂತಂದರೆ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ವಿಡಿಯೋ ಆರಂಭ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಲೈಕ್ ಮಾಡೋದು ಮಾತ್ರ ತಪ್ಪದೆ ಮರಿಲಾರ್ದೆ ಲೈಕನ್ನು ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಆರಂಭ ಮಾಡೋಣ. ನೋಡಿ ಸ್ನೇಹಿತರೆ, CISF ರಿಕ್ರೂಟ್ಮೆಂಟಲ್ಲಿ CISF ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ 2025ರಲ್ಲಿ ಏನಂತಂದರೆ ಫಿಸಿಕಲ್ಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳನ್ನು ನೀವು ತೊಗೊಂಡು ಹೋಗಬೇಕಾಗುತ್ತದೆ ಅಂತಂದರೆ, ಮೊದಲು ಏನಂತಂದರೆ ಅಪ್ಲಿಕೇಶನ್ ಫಾರ್ಮ್. ನೀವು ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಆ ಫಾರ್ಮನ್ನು ತೊಗೊಂಡು ಹೋಗ್ಬೇಕಾಗುತ್ತೆ. ಅದು ಇತ್ತು ಅಂತಂದರೆ ಇದೇನಂತಂದರೆ ಆಪ್ಷನ್ ಇತ್ತು ಅಂತಂದರೆ ತೊಗೊಂಡೋಗಿ, ಇರಲಿಲ್ಲ ಅಂದರೂ ಕೂಡ ನಡೆಯುತ್ತೆ. ಇತ್ತು ನೀವು ಅಪ್ಲಿಕೇಶನ್ ಹಾಕಿ ಜೆರಾಕ್ಸನ್ನು ಪ್ರಿಂಟನ್ನು ತೆಗೆಸ್ಕೊಂಡು ಇಟ್ಕೊಂಡಿದ್ರಿ ಅಂತಂದರೆ ಲೇಜಿ ಮಾಡೋಕ್ಕೆ ಹೋಗಬೇಡಿ. ಈಗ ಯಾಕಂತಂದರೆ ಇದನ್ನು ಕೇಳುವ ಸಾಧ್ಯತೆ ಇದೆ. ಹಾಗಾಗಿ ಹಾಕಿತ್ತು ಇದ್ದರೂ ಕೂಡ ತಗೊಂಡು ಹೋಗಲಿಲ್ಲ ಅಂದರೆ ನಿಮ್ಮ ತಪ್ಪಾಗುತ್ತೆ. ಇತ್ತು ಅಂತಂದರೆ ತಗೊಂಡೋಗಿ. ಹಾಗೆ ನೆಕ್ಸ್ಟ್ ನೋಡೋಣ, ಅಡ್ಮಿಟ್ ಕಾರ್ಡನ್ನು ಅಂತಂದರೆ ನೀವು ತೆಗೆಸ್ಕೊಂಡು ಹೋಗ್ಬೇಕಾಗತ್ತೆ. ಹಾಗೆ ಏನಂತಂದರೆ ಫೋಟೋ ಎಷ್ಟಂದರೆ 6 ರಿಂದ 16. ಈ ಫೋಟೋ ಏನಂತಂದರೆ ನೀವು ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಆ ಅಪ್ಲಿಕೇಶನ್ನಲ್ಲಿ ಯಾವ ಫೋಟೋ ನೀವು ಅಪ್ಲೋಡನ್ನು ಮಾಡಿರ್ತೀರ ಅದೇ ಫೋಟೋನ ನೀವು ಏನಂತಂದರೆ ನಾಳೆ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ. ಹಾಗೆ ಏನಂತಂದರೆ ಬಾಲ್ ಪಾಯಿಂಟ್ ಪೆನ್ನು ಇದನ್ನೇನಂತಂದರೆ ನೀವು ಖಂಡಿತವಾಗಿ ತೆಗೆದುಕೊಂಡು ಹೋಗಬೇಕು. ಹಾಗೆ ಏನಂತಂದರೆ ಆಧಾರ್ ಕಾರ್ಡ್ ಆದರೂ ನಡೆಯುತ್ತೆ, ವೋಟರ್ ID ಆದರೂ ನಡೆಯುತ್ತೆ. ಹಾಗೆ ಏನಂತಂದರೆ ಡ್ರೈವಿಂಗ್ ಲೈಸೆನ್ಸು ಹೀಗೆ ತೊಗೊಂಡನ್ನು ಹೋಗ್ಬೋದು. ಆದರೆ ಮೇನಾಗಿ ಏನಂತಂದರೆ ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಹೋಗಲೇಬೇಕು. ಯಾಕಂತಂದರೆ ನೀವು ಕೆಲವೊಂದಿಷ್ಟು ಹೆಸರುಗಳು ಏನಂತಂದರೆ ಚೇಂಜಸ್ ಇರ್ತಾವೆ. ಎಲ್ಲ ಡಾಕ್ಯುಮೆಂಟ್ಸ್ಗಳಲ್ಲಿ ಏನಂತಂದರೆ ಒಂದೇ ನೇಮನ್ನು ಇರಬೇಕಾಗತ್ತೆ. ಒಂದರಲ್ಲಿ ಹಾಲ್ ಟಿಕೆಟಲ್ಲಿ ಏನಂತಂದ್ರೆ ಅಡ್ಮಿಟ್ ಕಾರ್ಡಲ್ಲಿ ಒಂಥರ ಒಂದು ರೀತಿಯಲ್ಲಿ ಹೆಸರು, ಹಾಗೆ ಆಧಾರ್ ಕಾರ್ಡಲ್ಲಿ ಒಂದು ರೀತಿಯಲ್ಲಿ ಹೆಸರು ಇತ್ತಂದರೆ ನಿಮ್ಮನ್ನ ಏನಂತಂದರೆ ಅಲ್ಲಿ ಅಲೋ ಮಾಡ್ಕೊಳ್ಳಲ್ಲ. ಹಾಗೆ ಏನಂತಂದರೆ ನಿಮಗೆ ಮೀಸಲಾತಿ ಏನಾದರೂ ಇತ್ತು ಅಂತಂದರೆ ಕಾಸ್ಟ್ ಸರ್ಟಿಫಿಕೇಟ್ ಕೇಳ್ತಾರೆ. ಕಾಸ್ಟ್ ಸರ್ಟಿಫಿಕೇಟ್ ಏನಂತಂದರೆ ನೀವು ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಹಾಗೆ ಏನಂತಂದರೆ ರೆಸಿಡೆನ್ಸಿಯಲ್ಲು ಡೊನೇಷಿಯಲ್ಲು ಇತ್ತು ಅಂತಂದರೆ ಅದನ್ನು ಕೂಡ ತಗೊಂಡೋಗಿ. ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗೋದ್ನಾಗ ಏನಂತಂದರೆ ಯಾವುದೇ ಕಾರಣಕ್ಕೂ ಲೇಜಿಯನ್ನು ಮಾಡಬಾರ್ದು. ಹಾಗೆ ಆಧಾರ್ ಕಾರ್ಡು ತೊಗೊಂಡು ಹೋಗ್ತಿರಲ್ಲ ಇದು ಏನಂತಂದರೆ ಫೋಲ್ಡ್ ಆಗಿರಬಾರ್ದು, ಚೆನ್ನಾಗಿ ನೀವು ತೊಗೊಂಡು ಹೋಗ್ಬೇಕಾಗತ್ತೆ. ಹಾಗೆ ಏನಂತಂದ್ರೆ ಒಂದು 2-3 ಸೆಟ್ಟು ಏನಂತಂದ್ರೆ ನೀವು ತೊಗೊಂಡು ಹೋಗಿರಿ. ಯಾಕಂದರೆ ಒಂದು ಮಿಸ್ ಆದರೂ ಒಂದಾದರೂ ಸಿಗುತ್ತೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಜೆರಾಕ್ಸ್ ಇದ್ರೂ ನಡೆಯುತ್ತೆ. ಹಾಗೆ ಏನಂತಂದರೆ ಕಲರ್ ಜೆರಾಕ್ಸ್ ಇದ್ರೂ ಕೂಡ ನಡೆಯುತ್ತೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಏನಂತಂದರೆ ತೆಗೆಸ್ಕೊಂಡು ಹೋಗ್ಬೋದು, ಹಾಗೇನಿಲ್ಲ. CISF ಡಾಕ್ಯುಮೆಂಟ್ಸ್ ಇನ್ಫಾರ್ಮೇಷನ್ನು ಇಷ್ಟ ಆಗಿತ್ತು. ಮತ್ತು ನಂತರ CISF ಬಗ್ಗೆ ಅಪ್ಡೇಟ್ ಬಂದರೆ ಇದೇ ಚಾನಲಲ್ಲಿ ಹಾಕ್ತೀವಿ. ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಎಲ್ಲರೂ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್.